ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವೆಲ್ಲರೂ ನೋಡೋ ಸಮುದ್ರದ ಬಗ್ಗೆ ಒಂದು ತುಂಬಾನೇ ಆಸಕ್ತಿಕರವಾದ ಪ್ರಶ್ನೆಗೆ ಉತ್ತರ ಕಂಡಿಡಿಯೋಣ. ಅದೇನಪ್ಪ ಅಂದ್ರೆ, ಸಮುದ್ರದ ನೀರು ಯಾಕೆ ಇಷ್ಟು ಉಪ್ಪಾಗಿರುತ್ತೆ? ಹೌದಲ್ವಾ? ನಾವು ದಿನಾ ಕುಡಿಯೋ ನೀರು ಸಿಹಿಯಾಗಿರುತ್ತೆ, ಆದ್ರೆ ಸಮುದ್ರದ ನೀರು ಮಾತ್ರ ಉಪ್ಪು. ಯಾಕಿಷ್ಟು ದೊಡ್ಡ ವ್ಯತ್ಯಾಸ? ಇದರ ಹಿಂದೆ ಒಂದು ಸೈಂಟಿಫಿಕ್ ಸೀಕ್ರೆಟ್ ಇದೆ. ಬನ್ನಿ ಅದನ್ನ ಇವತ್ತು ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ಈ ಉಪ್ಪಿನ ಸೀಕ್ರೆಟ್ ಏನು ಅಂತ ನೋಡೋಣ. ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ನೋಡಿ, ಈ ಉಪ್ಪಿನ ಕಥೆ ಶುರುವಾಗೋದು ಸಮುದ್ರದಲ್ಲವೇ ಅಲ್ಲ, ಬದಲಿಗೆ ನಮ್ಮ ಭೂಮಿ ಮೇಲೆ. ಹೌದು, ನೀವು ಕೇಳಿದ್ದು ಸರಿ. ಈ ಉಪ್ಪಿನ ಜರ್ನಿ ಶುರುವಾಗೋದೇ ನೆಲದ ಮೇಲೆ. ಹೇಗೆ ಅಂದ್ರೆ, ನಮ್ಮ ಸುತ್ತಮುತ್ತ ಇರೋ ಕಲ್ಲುಗಳು, ಮಣ್ಣು ಇದೆಯಲ್ವಾ, ಅದರಲ್ಲಿ ನ್ಯಾಚುರಲ್ ಆಗಿ ತುಂಬಾನೇ ಖನಿಜಗಳು ಅಂದ್ರೆ ಮಿನರಲ್ಸ್ ಇರುತ್ತೆ. ಅದರಲ್ಲೇ ಉಪ್ಪಿನ ಅಂಶ ಕೂಡ ಸೇರಿರುತ್ತೆ. ಹಾಗಾದ್ರೆ ಮಳೆ ಬಂದಾಗ ಏನಾಗತ್ತೆ? ಯೋಚನೆ ಮಾಡಿ. ಮಳೆ ನೀರು ಈ ಕಲ್ಲು ಬಂಡೆಗಳ ಮೇಲೆ ಹರಿದು ಹೋಗುತ್ತಲ್ವಾ, ಆಗ ನಿಧಾನಕ್ಕೆ ಆ ಕಲ್ಲುಗಳಲ್ಲಿರೋ ಉಪ್ಪಿನ ಅಂಶವನ್ನ ತನ್ನ ಜೊತೆ ಕರಗಿಸ್ಕೊಳ್ಳುತ್ತೆ. ಇದು ಒಂದ್ ರೀತಿ ಪ್ರಕೃತಿ ತಾನೇ ಉಪ್ಪನ್ನ ವಾಶ್ ಮಾಡಿದ ಹಾಗೆ. ಓಕೆ, ಈಗ ಉಪ್ಪು ನೀರಲ್ಲಿ ಕರಗಿದೆ. ಆದ್ರೆ ಇದು ಸಮುದ್ರಕ್ಕೆ ಹೇಗ್ ತಲುಪುತ್ತೆ? ಇಲ್ಲೇ ನೋಡಿ, ನದಿಗಳ ಎಂಟ್ರಿ ಆಗೋದು. ಈ ಉಪ್ಪನ್ನ ಸಾಗಿಸೋದ್ರಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸ್ತಾವೆ ಅಂತ ನೋಡೋಣ ಬನ್ನಿ. ನೋಡಿ, ನದಿಗಳು ಮತ್ತು ಚಿಕ್ಕ ತೊರೆಗಳು ಇದೆಯಲ್ಲ, ಅವು ಒಂದು ರೀತಿ ದೊಡ್ಡ ಕನ್ವೇಯರ್ ಬೆಲ್ಟ್ ಇದ್ದಾಗೆ. ಮಳೆನೀರಲ್ಲೂ ಕರಗಿರೋ ಈ ಉಪ್ಪನ್ನ ತಮ್ಮ ಜೊತೆ ಹೊತ್ಕೊಂಡು ನೂರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಕೊನೆಗೆ ಅದನ್ನ ಸಮುದ್ರಕ್ಕೆ ತಂದು ಸುರಿಯುತ್ತೆ. ಆದ್ರೆ ಇದು ನಿನ್ನೆ ಮೊನ್ನೆ ಶುರುವಾದ ಕಥೆ ಅಲ್ಲ. ಲಕ್ಷಾಂತರ, ಹೌದು ಮಿಲಿಯನ್ಸ್ ಆಫ್ ಇಯರ್ಸ್ನಿಂದ ಲೆಕ್ಕವಿಲ್ಲದಷ್ಟು ನದಿಗಳು ಹೀಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಸಮುದ್ರಕ್ಕೆ ತಂದು ಸೇರಿಸ್ತಾನೇ ಇವೆ. ಇದೊಂದು ಮುಗಿಯದ ಸೈಕಲ್ ಇದ್ದ ಹಾಗೆ. ಸರಿ, ಈಗ ಉಪ್ಪು ಸಮುದ್ರಕ್ಕೆ ಬಂತು. ಆದರೆ ನೀರು ಅಷ್ಟೊಂದು ಉಪ್ಪಾಗ್ಬೇಕಲ್ಲ, ಅದಕ್ಕೆ ಇನ್ನೊಂದು ದೊಡ್ಡ ಶಕ್ತಿ ಕೆಲಸ ಮಾಡಬೇಕು. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಸೂರ್ಯ. ಈ ಪ್ರೋಸೆಸ್ನ ನಾವು ಆವಿಯಾಗುವಿಕೆ ಅಥವಾ ಇಂಗ್ಲಿಷ್ನಲ್ಲಿ ಎವಾಪರೇಷನ್ ಅಂತ ಕರಿತೀವಿ. ಅಂದ್ರೆ ಸೂರ್ಯನ ಬಿಸಿಲಿಗೆ ಸಮುದ್ರದ ಮೇಲಿರೋ ನೀರು ನಿಧಾನಕ್ಕೆ ಆವಿಯಾಗಿ ಗಾಳಿಯಲ್ಲಿ ಸೇರ್ಕೊಂಡು ಮೋಡಾಗುತ್ತೆ. ಇದು ವಾಟರ್ ಸೈಕಲ್ನ ಒಂದು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್. ಈಗ ನೋಡಿ, ಅಸಲಿ ಮ್ಯಾಜಿಕ್ ಇರೋದೇ ಇಲ್ಲಿ. ನೀರು ಆವಿಯಾಗಿ ಆಕಾಶಕ್ಕೆ ಹೋಗುತ್ತೆ, ಸರಿ. ಆದ್ರೆ ಅದು ತನ್ನ ಜೊತೆ ಉಪ್ಪು ಮತ್ತು ಬೇರೆ ಖನಿಜಗಳನ್ನ ತಗೊಂಡು ಹೋಗಲ್ಲ. ಅದನ್ನೆಲ್ಲ ಸಮುದ್ರದಲ್ಲೇ ಬಿಟ್ಟು ಹೋಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಯೋಚನೆ ಮಾಡ್ಬೋದು. ಒಂದು ಬಟ್ಲಲ್ಲಿ ಸ್ವಲ್ಪ ಉಪ್ಪುನೀರು ಹಾಕಿ ಬಿಸಿಲಿಗಿಡಿ. ಏನಾಗುತ್ತೆ? ನೀರೆಲ್ಲ ಆವಿಯ ಹೋಗುತ್ತೆ. ಆದ್ರೆ ಕೊನೆಗೆ ಬಟ್ಲಲ್ಲಿ ಉಪ್ಪು ಮಾತ್ರ ಹಾಗೆ ಉಳ್ಕೊಡುತ್ತೆ. ಸಮುದ್ರದಲ್ಲೂ ಆಗೋದು ಸೇಮ್ ಟು ಸೇಮ್. ಆದ್ರೆ ಅನ್ಬಿಲೀವಬಲ್, ದೊಡ್ಡ ಸ್ಕೇಲಲ್ಲಿ ಅಷ್ಟೇ. ಹಾಗಾದ್ರೆ ಈ ಪೂರ್ತಿ ಪ್ರಾಸೆಸ್ನ ಒಮ್ಮೆ ಕ್ವಿಕ್ ಆಗಿ ನೋಡೋಣ. ಸ್ಟೆಪ್ 1, ಮಳೆ ಬಂದಾಗ ಕಲ್ಲುಗಳಿಂದ ಉಪ್ಪು ನೀರಲ್ಲಿ ಕರಗುತ್ತೆ. ಸ್ಟೆಪ್ 2, ನದಿಗಳು ಆ ಉಪ್ಪನ್ನ ಸಮುದ್ರಕ್ಕೆ ತಂದು ಸೇರಿಸುತ್ತೆ. ಸ್ಟೆಪ್ 3, ಸೂರ್ಯನ ಬಿಸಿಲಿಗೆ ನೀರು ಆವಿಯಾಗಿ ಹೋಗುತ್ತೆ. ಮತ್ತು ಫೈನಲ್ ಸ್ಟೆಪ್, ನೀರು ಹೋದ್ರೂ ಉಪ್ಪು ಮಾತ್ರ ಸಮುದ್ರದಲ್ಲೇ ಉಳಿದುಕೊಂಡು ವರ್ಷಗಳು ಕಳೆದಂತೆ ಜಾಸ್ತಿಯಾಗಿ ನೀರನ್ನ ಉಪ್ಪಾಗಿಸುತ್ತೆ. ಸೊ ಒಟ್ಟಾರೆಯಾಗಿ ಈ ಉಪ್ಪಿನ ಕಥೆಯ ಸಾರಾಂಶ ಏನು? ನೆನ್ಪಲ್ಲಿಟ್ಕೊಳ್ಳಿ, ಭೂಮಿ ಮೇಲಿನ ಕಲ್ಲುಗಳಲ್ಲಿರೋ ಉಪ್ಪು, ಅದನ್ನು ಹೊತ್ಕೊಂಡ್ಬರೋ ನದಿಗಳು ಮತ್ತು ನೀರನ್ನ ಮಾತ್ರ ಆವಿ ಮಾಡೋ ಸೂರ್ಯ, ಈ ಮೂರೂ ಸೇರಿದಾಗ್ಲೇ ಸಮುದ್ರಕ್ಕೆ ಉಪ್ಪಿನ ರುಚಿ ಬರೋದು. ಇದೇ ನೋಡಿ ಆ ಸೀಕ್ರೆಟ್. ನೋಡಿ, ಪ್ರಕೃತಿಯ ಪ್ರತಿಯೊಂದು ವಿಷಯದ ಹಿಂದೆಲೂ ಇಂಥ ಒಂದು ಅದ್ಭುತವಾದ ವಿಜ್ಞಾನ ಅಡಗಿರುತ್ತೆ. ನೆಕ್ಸ್ಟ್ ಟೈಮ್ ಸಮುದ್ರದ ಹತ್ರ ಹೋದಾಗ ಆ ಅಲೆಗಳ ಸದ್ದನ್ನ ಕೇಳ್ತಾ ಈ ಉಪ್ಪಿನ ಇಂಟ್ರೆಸ್ಟಿಂಗ್ ಕಥೆಯನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಈ ಸೈಂಟಿಫಿಕ್ ವಿವರಣೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಆ ಬೆಲ್ ಐಕಾನ್ ಕೂಡ ಒತ್ತಿ. ಧನ್ಯವಾದಗಳು.